ನಾನು ಈಗಾಗಲೇ ನಿಮಗೆ ಫಸ್ಟು ಬಂದಿದ್ದೀರಲ್ಲ ಥ್ಯಾಂಕ್ಸ್ ಹೇಳ್ತಾ ಇದ್ದೀನಿ. ನಾನು ಸಂಘಟನೆಯಲ್ಲಿ 22 ವರ್ಷ ಇದ್ದೆ ಪುಟ್ಟಣ್ಣವರ ನೇತೃತ್ವದಲ್ಲಿ. ಇಲ್ಲಿ ಸಂಘಟನೆ ಇರಲಿಲ್ಲ ಈ ಜಿಲ್ಲೆಯಲ್ಲಿ. ನಾನು ಅದನ್ನು ಯಾವ ರೀತಿ ಮಾಡಬೇಕು ಅನ್ನೋದನ್ನು ಯೋಚನೆ ಮಾಡಿ ನನ್ನ ತಕ್ಕಂತೆ ಅಂದರೆ ಬದ್ಧತೆಯಿಂದ, ನಿಷ್ಠೆಯಿಂದ, ಪ್ರಾಮಾಣಿಕತೆಯಿಂದ 5 ತಾಲೂಕುಗಳು ಬರ್ತವೆ ಬೆಂಗಳೂರು ದಕ್ಷಿಣ ಜಿಲ್ಲೆ. ಎಲ್ಲ ತಾಲೂಕಿಗೆ ಹೋಗಿ ಯಾರನ್ನ ಆಯ್ಕೆ ಮಾಡಬೇಕು ಪದಾಧಿಕಾರಿಗಳಂತ ಯೋಚನೆ ಮಾಡಿ ಸೂಕ್ತ ನಿರ್ಧಾರ ತೆಗೆದುಕೊಂಡು ಸುಮಾರು 57 ಜನ ಎಲೆಕ್ಟ್ ಮೆಂಬರ್ಸ್ನ ಮಾಡಿಸಿ ಇವತ್ತು ಬೆಂಗಳೂರು ದಕ್ಷಿಣ ಜಿಲ್ಲೆ ಅಂದರೆ ಪುಟ್ಟಣ್ಣವರು ಒಂದು ಶಕ್ತಿಯಾಗಿ ಹೊರಹೊಮ್ಮತಕ್ಕಂಥ ಕೆಲಸವನ್ನು ನಾನು ಮಾಡಿದೆ. ಪುಟ್ಟಣ್ಣವ್ರಿಗೆ ಅದೇ ಒಂದು ಮೋಟಿವೇಶನ್, ಇಷ್ಟು ಕೆಲಸವನ್ನು ಮಾಡ್ಬೋದು ಅಂತಕ್ಕಂಥದ್ದನ್ನು ಈ ಜಿಲ್ಲೆಯಲ್ಲಿ ತೋರಿಸ್ಕೊಟ್ಟೆ ನಾನು. ಇಲ್ಲಾಂದರೆ ಈ ಫಂಕ್ಷನ್ಗೆ ಪುಟ್ಟಣ್ಣ ಬರ್ತಕ್ಕಂಥ ಅವಶ್ಯಕತೆಯೂ ಇರಲಿಲ್ಲ. ರಾಮೋಜಿಗೌಡರು ನಾನು ಇಬ್ಬರು ಸ್ನೇಹಿತರೇ. ಇಬ್ಬರು ಅವರು ತಾಲೂಕು ಪ್ರೈಮರಿ ಜಿಲ್ಲಾಧ್ಯಕ್ಷರು, ನಾನು ಹೈಸ್ಕೂಲ್ ಜಿಲ್ಲಾಧ್ಯಕ್ಷ. ಇಬ್ಬರು ಜೊತೆಯಾಗಿದ್ವಿ. ನೆಕ್ಸ್ಟು ಚೆನ್ನಾಗಿ ಭವಿಷ್ಯದಲ್ಲಿ ಸಂಘಟನೆ ಯಾವ ರೀತಿ ಕಂಡಿದ್ದೀನಿ. ಈಗ ಕುಂಠಿತಗೊಂಡಿದೆ. ಮುಂದಿನ ದಿನಗಳಲ್ಲಿ ಅದನ್ನು ಸರಿ ಮಾಡ್ತಕ್ಕಂಥ ಕೆಲಸವನ್ನು ಮಾಡಿ ಅಂತ ನಾನು ಈಗಾಗಲೇ ಕರೆ ಕೊಟ್ಟೆ ಅವ್ರಿಗೆ. ಪೂರ್ಣಾವಧಿ ಮಾಡುವಂಥ ಶಕ್ತಿ ಇದ್ರೂ ಒಂದು ನಮ್ಗೆ ಏನಿದೆ ಅಂದರೆ ಸಹಶಿಕ್ಷಕರ ಸಂಘ ಬೇರೆ, ಮುಖ್ಯೋಪಾಧ್ಯಾಯರ ಸಂಘ ಬೇರೆ, ಆ ಥರ ಬೈಲಾಗಳು ಇರೋದ್ರಿಂದ ಬೈಲಾಗಳ ಪ್ರಕಾರ ಆಗಿರೋದ್ರಿಂದ ಸೊ ಆ ಬೈಲ ಏನು ಹೇಳುತ್ತೆ ಅದ್ರ ಪ್ರಕಾರ ನಾವು ನಡೆದಿದ್ವಿ. ಬಟ್ ನಾನು ಇರೋವರೆಗೂ 20 ವರ್ಷ ಜಿಲ್ಲಾಧ್ಯಕ್ಷನಾದಾಗ ಸಂಘಟನೆಯನ್ನು ಬಲಪಡಿಸಿ ಸಂಘಟನೆಗೆ ಅಂದರೆ ಏನು ಅಂತಕ್ಕಂಥದ್ದನ್ನು ತೋರಿಸಿ ಅನೇಕ ಜನ ನನ್ನ ಶಿಷ್ಯಂದ್ರನ್ನು ಬೆಳೆಸ್ತಕ್ಕಂಥ ಕೆಲಸವನ್ನು ಮಾಡಿದ್ದೀನಿ. ಅವರು ಅದನ್ನು ಬೆಳೆಸ್ಕೊಂಡು ಮುಂದುವರಿಸ್ಕೊಂಡು ಇನ್ನೂ ಸಂಘಟನೆಯನ್ನು ಹೆಚ್ಚು ಕ್ರಿಯಾಶೀಲವನ್ನಾಗಿ ಮಾಡ್ತಕ್ಕಂಥ ಜವಾಬ್ದಾರಿ ಅವ್ರಿಗಿದೆ. ನಾನು ಅದನ್ನೇ ನನ್ನ ಭಾಷಣದಲ್ಲಿ ವ್ಯಕ್ತಪಡಿಸ್ತಾ ಇದ್ದೆ. ಹೇಗಿರಬೇಕು ಒಬ್ಬ ಅಧ್ಯಕ್ಷ ಅಂದರೆ ಯಾವ ರೀತಿ ಕಾರ್ಯವನ್ನು ನಿರ್ವಹಿಸಬೇಕು, ಅಧಿಕಾರಿಗಳ ಹತ್ರ ಯಾವ ರೀತಿ ಕೆಲಸವನ್ನು ತೆಗಿಬೇಕು ಅಂತಕ್ಕಂಥದ್ದನ್ನು ಅವ್ರಿಗೆ ಹೇಳಿಕೊಟ್ಟೆ. ಅವರು ಅದನ್ನು ಮಾಡ್ಕೊಂಡೋದ್ರೆ ಮುಂದಿನ ದಿನಗಳ ಸಂಘಟನೆ ಇನ್ನೂ ಹೆಚ್ಚಾಗಿ ಬೆಳೆಯುತ್ತೆ. ಅವರು ಸಂಘಟನೆ ಮಾಡಲಿಲ್ಲ ಅಂದರೆ ಕುಸಿತ ಕಾಣುತ್ತೆ. ಈಗಾಗಲೇ ಅಂಥವ್ರಿಲ್ಲ, ಅವರು ಒಂದು ದೊಡ್ಡ ಆಲದ ಮರ ಇದ್ದಂಗೆ. ಅವ್ರ ನೆರಳಲ್ಲಿ ನಮ್ಮ ಸಂಘಟನೆ ಇದೆ, ನಾವೆಲ್ಲ ಇದ್ದೀವಿ. ಮುಂದಿನ ದಿನಗಳಲ್ಲಿ ಇಲಾಖೆಯಲ್ಲಿ ಏನಾದರೂ ಒಂದು ಕೆಲಸ ಮಾಡಿಸ್ಬೇಕು ಅಂತ ಒಂದು ಪುಟ್ಟಣ್ಣ ಅಂತ ಒಂದು ದೊಡ್ಡ ಮರ ಇರಬೇಕು. ಆ ಮರವನ್ನು ಬೆಳೆಸ್ತಕ್ಕಂಥ ಮುಂದಿನ ಚುನಾವಣೆಯಲ್ಲಿ ಅವ್ರು ಗೆಲ್ಲಿಸಿ ಅವ್ರಿಗೊಂದು ಶಕ್ತಿ ತುಂಬತಕ್ಕಂಥ ಕೆಲಸ ಸಂಘಟನೆಗಳೆಲ್ಲ ಮಾಡಲಿ ಅಂತ ಈ ಮೂಲಕ ನಾನು ನನ್ನ ಅಭಿಪ್ರಾಯವನ್ನು ವ್ಯಕ್ತಪಡಿಸ್ತೀನಿ. ಥ್ಯಾಂಕ್ ಯು. ನಮ್ಮ ನೆಚ್ಚಿನ ನಾಯಕರು. ಆಮೇಲೆ 20 ವರ್ಷ ದಕ್ಷಿಣ ಜಿಲ್ಲೆಯಲ್ಲಿ ಅಧ್ಯಕ್ಷರಾಗೋದು ಅಷ್ಟು ಹುಡುಗಾಟವಲ್ಲ. ಎಲ್ಲ ಸಂಘಟನೆ ಇವತ್ತಿನ ಕಾರ್ಯಕ್ರಮ ನೋಡಿದ್ರೆ ಗೊತ್ತಾಗುತ್ತೆ. ಎಲ್ಲ ಸಂಘಟನೆಗಳು ಪದವಿ ಕಾಲೇಜಿಂದ ಪ್ರೈಮರಿಯಿಂದ ಎಲ್ಲ ಸಂಘಟನೆಗಳು, ವಿವಿಧ ಶಾಲೆಗಳ ಆಡಳಿತ ಮಂಡಳಿಯವರು, ಅಧಿಕಾರಿ ವರ್ಗದವರು ಇಷ್ಟು ದೊಡ್ಡ ಸಂಖ್ಯೆಯಲ್ಲಿ ಯಾವ ಮಿನಿಸ್ಟ್ರಿಗೂ ಕಡಿಮೆ ಇಲ್ಲ ಅನ್ನೋದು ರೀತಿಯಲ್ಲಿ ಅವರ ಸತ್ಕಾರವನ್ನು ನೆನೆದು ಬಂದು ಅಭಿನಂದಿಸಿದ್ದಾರೆ. ಹಾಗಾಗಿ ಅವ್ರಿಗೆ ವೈಯಕ್ತಿಕವಾಗಿ ಅವ್ರಿಗೆ ಅವರ ಕುಟುಂಬದವ್ರಿಗೆ ಒಳ್ಳೆಯದಾಗಲಿ. ಮತ್ತು ಇಷ್ಟು ಜನ ಸಂಪಾದನೆ ಮಾಡೋದು ಅಷ್ಟು ಹುಡುಗಾಟ ಅಲ್ಲ, ಅವರ ಶಕ್ತಿ ಮತ್ತು ಅವರ ಶ್ರಮಕ್ಕೆ ಫಲ ಸಿಕ್ಕಿದೆ ಅಂತ ನಾನಂತ ಭಾವಿಸ್ತಾ ಅವ್ರಿಗೆ ಶುಭವಾಗಲಿ ಅಂತ ಆಶಿಸ್ತೀನಿ. ಇಂದು ನಮ್ಮ ಪ್ರೀತಿಯ ಅಣ್ಣಾದಂತಹ ನಮ್ಮ ವೀರಪ್ಪಣ್ಣವರು ನಿವೃತ್ತಿ ಹೊಂದಿದ್ದಾರೆ. ಹಾಗಾಗಿ ಎಲ್ಲ ನನ್ನ ಶಿಕ್ಷಕ ವೃಂದದವರು ಬೆಂಗಳೂರು ದಕ್ಷಿಣ ಜಿಲ್ಲೆಯಲ್ಲದೆ ಬೇರೆ ಬೇರೆ ಕಡೆಯಿಂದ ಎಲ್ಲ ಜಿಲ್ಲೆಯಿಂದ ಬಂದು ಅವರಿಗೆ ಒಂದು ಶುಭವನ್ನು ಕೋರಿದ್ದಾರೆ. ಅವರ ಒಂದು ನಿವೃತ್ತಿ ಜೀವನವು ಸಂತೋಷವಾಗಿರಲಿ. ಇನ್ನೂ ಹೆಚ್ಚು ಕಾಲ ಅವರು ವಿದ್ಯಾಸಂಸ್ಥೆಗಳಾಗಿರ್ಬೋದು ಮತ್ತು ಬೇರೆ ಬೇರೆ ಸಮಾಜಮುಖಿ ಕೆಲಸಗಳನ್ನು ಮಾಡಲಿ ಎಂದು ಈ ಮೂಲಕ ತಿಳಿಸುತ್ತೇನೆ. ಹಾಗಾಗಿ ಪ್ರತಿಯೊಬ್ಬ ಶಿಕ್ಷಕರಿಗೂ ಒಂದು ಒಳ್ಳೆಯ ಅಣ್ಣ ಅಂದರೆ ಅದು ವೀರಪ್ಪಣ್ಣ. ಕಳೆದ ಒಂದು 20 ವರ್ಷಕ್ಕಿಂತ ಹೆಚ್ಚಿಗೆ ಅವರು ನಮ್ಮ ಪ್ರೌಢಶಾಲಾ ಸಹಶಿಕ್ಷಕರ ಸಂಘಟನೆಯಲ್ಲಿ ಅಧ್ಯಕ್ಷರಾಗಿ ಅವರು ಸಂಘಟನೆ ಮಾಡ್ಕೊಂಡ್ಬಂದಿದ್ದಾರೆ. ಬಹಳ ಅಚ್ಚುಕಟ್ಟಾಗಿ ಶಾಲಾ ಕರ್ತವ್ಯ ಜೊತೆಗೆ ಸಂಘಟನೆ ಎರಡೂ ಕೂಡ ಮಾಡ್ಕೊಂಡ್ಬಂದಿದ್ದಾರೆ. ಹಾಗಾಗಿ ಇಷ್ಟೊಂದು ಅಭಿಮಾನಿಗಳ ಬಳಗ ಬಂದಿತ್ತು. ಅವರ ಸಂಘಟನೆಯ ಒಂದು ಚಾತುರ್ಯತೆ ಹೇಗಿತ್ತು ಅಂತಂದರೆ MLCಗಳನ್ನ ಗೆಲ್ಲಿಸೋಷ್ಟು ಸಂಘಟನೆ ಚಾತುರ್ಯತೆ ಇತ್ತು. ಹಾಗಾಗಿ ಅವರ ಮಾರ್ಗದರ್ಶನ ಎಲ್ಲರೂ ಕೂಡ ಹೋಗ್ತಾಯಿದ್ವಿ. ಸನ್ಮಾನ್ಯ ಪುಟ್ಟ ವೀರಪ್ಪನವರು ಇವತ್ತು 60 ವಸಂತಗಳನ್ನು ತುಂಬಿಸಿ ಸೇವೆಯಿಂದ ಅವರು ನಿವೃತ್ತಿ ಆಗ್ತಾರೆ. ಅವರ ಪ್ರವೃತ್ತಿಯಿಂದ, ಅವರ ಸೇವಾ ಮನೋಭಾವದಿಂದ ಅವರು ನಿವೃತ್ತಿ ಆಗ್ತಕ್ಕಂಥ ವಿಷಯ ಬರೋದಿಲ್ಲ. ಹಾಗಾಗಿ ಇಡೀ ಬೆಂಗಳೂರು ದಕ್ಷಿಣ ಪ್ರೌಢಶಾಲಾ ಸಹಶಿಕ್ಷಕರ ಸಂಘದ ವತಿಯಿಂದ ಮತ್ತು ಎಲ್ಲ ವೃಂದ ಸಂಘಗಳ ವತಿಯಿಂದ ಇವತ್ತೇನು ಸನ್ಮಾನ ಸಮಾರಂಭವನ್ನು ಇಟ್ಕೊಂಡಿದ್ದು, ಇದರಲ್ಲಿ ಸನ್ಮಾನ್ಯ ಪುಟ್ಟಣ್ಣ ಅವರು MLC ಮತ್ತು ಮಾಜಿ ಉಪಸಭಾಪತಿಗಳು ಮತ್ತು ಸನ್ಮಾನ್ಯ ರಾಮೋಜಿಗೌಡರು ಅವರು ಕೂಡ MLC ಸಾಹೇಬರು, ಜೊತೆಗೆ ನಮ್ಮ VC ನಾಗರಾಜ ಯೂನಿವರ್ಸಿಟಿ VC ಸನ್ಮಾನ್ಯ ರಮೇಶ್ ಅವರು ಕೂಡ ಬಂದರು. ಎಲ್ಲರೂ ಕೂಡ ಬಂದು ಅವರ ಶುಭ ನುಡಿಗಳನ್ನು ಹೇಳಿದ್ದಾರೆ. ಎಲ್ಲರ ಹಾರೈಕೆಯಂತೆ ಸನ್ಮಾನ್ಯ ವೀರಪ್ಪನವರು ಅವರ ಕುಟುಂಬ ತುಂಬ ಚೆನ್ನಾಗಿ ನಿವೃತ್ತಿ ಜೀವನವನ್ನು ಅನುಭವಿಸ್ಲಿ ಅಂತ ಇಡೀ ಸಂಘಟನೆ ಪರವಾಗಿ ನಾವು ಅವ್ರಿಗೆ ಶುಭವನ್ನು ಹಾರೈಸ್ತಾ ಇದ್ದೀವಿ.